ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವ ಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. ಎಸ್ ಮೈ ಡಿಯರ್ ಸಿಸ್ಟರ್ಸ್ and brothers in Christ Jesus, I welcome you all to the episode of Bible in a year. Yes, today we'll be reflecting on the book of Exodus chapters 1 to book of Leviticus chapters 1 2 and book of Psalms chapter 44. Yes, looking into the context, in the chapter 1 which describes the operation of the Israelites, and in chapter 2 we see the story of Moses, that is birth of Moses and his early life. Yes, my dear friends, coming to key points or key themes in these chapters. First of all, we see oppression of the Israelites and their suffering. Israelites were totally oppressed. They were oppressed by the Egyptians army and the people. Yes, and they were actually looking for deliverance from God. And secondly, here we see the birth of Moses. The birth of Moses and his early life. Moses was born and he was adopted by a princess, and also gradually we see how the Israelites were oppressed by all the Egyptians. And finally, God's providence was with Moses and with Israelites. God did not abandon them. Yes, when God was with them and when he favored them, especially they won all the battles. ಅದು ಪ್ರಿಯರೇ, ವಿಶೇಷವಾಗಿ ಈ ಎರಡು ವಿಮೋಚನಾ ಕಾಂಡದ ಮೊದಲ ಅಧ್ಯಾಯಗಳನ್ನು ನೋಡುವಾಗ ಇಲ್ಲಿ ನಾವು ನೋಡುತ್ತೇವೆ ಹೇಗೆ ಆ ಇಸ್ರಾಯೇಲರು ಆ ಗುಲಾಮಗಿರಿಯಲ್ಲಿ ಹೇಗೆ ನಡೆಸಿಕೊಳ್ಳಲ್ಪಟ್ಟರು, ಅವು ಹೇಗೆ ಹೀನಾಯವಾದ ಸ್ಥಿತಿಯಲ್ಲಿ ಸಂಕಟ ಬಿಕ್ಕಟ ಮತ್ತು ಯಾತನೆ ಸ್ಥಿತಿಯಲ್ಲಿ ಇದ್ದರೆಂಬುದನ್ನು. ಹೌದು, ಇದು ಮಾತ್ರವಲ್ಲ, ಇಲ್ಲಿ ಮೋಶೆಯ ಜನನವಾಗುತ್ತೆ ಮತ್ತು ಮೋಶೆ ಹೇಗೆ ಆ ಒಂದು ರಾಣಿ ಆತನ ಮಗುವನ್ನಾಗಿ ಅವನನ್ನು ಅವಳು ದತ್ತು ತೆಗೆದುಕೊಳ್ಳುತ್ತಾಳೆ. ಮಾತ್ರವಲ್ಲ, ಅವನ ಜೀವನಕ್ಕೆ ಆಧಾರವಾಗುತ್ತಾಳೆ. ಹೌದು, ಇವನ ಒಂದು ಮೊದಲಾರ್ಧದ ಜೀವನವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡುವಂತಹ ಅಂಶಗಳೆಂದರೆ ವಿಶೇಷವಾಗಿ ಇಸ್ರಾಯೇಲರು ಗುಲಾಮಗಿರಿಯಲ್ಲಿ ಅನುಭವಿಸಿದಂಥ ಒಂದು ಪರಿಸ್ಥಿತಿ, ಹೀನಾಯವಾದ ಸಂಕಟಕರ ಪರಿಸ್ಥಿತಿ, ದಬ್ಬಾಳಿಕೆಗೆ ಒಳಪಟ್ಟಿದ್ದರು ಈ ಇಸ್ರಾಯೇಲರು. ಹೌದು, ಈಜಿಪ್ಟಿನರ ಕೈಗೆ ಸಿಕ್ಕಿ ದಬ್ಬಾಳಿಕೆಯಿಂದ ಮತ್ತು ದಾಸತ್ವದಲ್ಲಿದ್ದರು. ಹೌದು ಪ್ರಿಯರೇ, ಅದೇ ಈ ಯಾತನೆ ಹೇಳುತ್ತಿರೋದು. ಆದರೆ ವಿಶೇಷವಾಗಿ ಎರಡನೇದಾಗಿ ದೇವರು ಇವರಿಗೋಸ್ಕರ ಒಬ್ಬ ನಾಯಕನನ್ನು ಕಳಿಸ್ತಾರೆ. ಆ ನಾಯಕನೇ ಮೋಶೆಯ ಜನನವಾಗುತ್ತೆ. ಮಾತ್ರವಲ್ಲ, ಮೋಶೆ ಈ ಜನರಿಗೋಸ್ಕರ ಒಬ್ಬ ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಹೌದು, ಮತ್ತು ಮೋಶೆಯ ಮೊದಲಾರ್ಧದ ಜೀವನವನ್ನು ಇಲ್ಲಿ ನಾವು ನೋಡುತ್ತೇವೆ. ಅದು ಕೊನೆಯದಾಗಿ ದೇವರ ಔದಾರ್ಯತೆ, ಕರುಣೆ, ಮಾರ್ಗದರ್ಶನ ಸದಾ ಮೋಶೆಯೊಂದಿಗೆ ಹಾಗೂ ಇಸ್ರಾಯೇಲೊಂದಿಗೆ ಇರುತ್ತದೆ. ಹೌದು, ಇದನ್ನು ನಾವು ಯಾಜಕ ಕಂಡ ಅಧ್ಯಾಯ 1-2ರಲ್ಲಿ ನೋಡುವಾಗ ಅಲ್ಲೂ ಸಹ ನಾವು ನೋಡುತ್ತೇವೆ ಇಲ್ಲಿ ಹೇಗೆ ಅಲ್ಲಿಯ ಅಂದರೆ ಯಾಜಕರು ಮತ್ತು ಜನರು ಹೇಗೆ ಸ್ತುತಿ ಸ್ತೋತ್ರವನ್ನು ದೇವರಿಗೆ ಬಲಿಯರ್ಪಣೆ ಮಾಡುತ್ತಿದ್ದರು. ಅದರ ಬಗ್ಗೆ ಒಂದು ನಿಖರವಾದ ನಿಯಮಗಳನ್ನು ಇಲ್ಲಿ ನೋಡುತ್ತೇವೆ. We see set of laws and regulations for the worship and sacrifice towards the Lord. Yes, and chapter 2 outlines the regulations for the people. Yes, and first of all, when we see three key themes here: worship and sacrifice. Yes, and these worship and sacrifices were conducted to bring reconciliation between God and the people by the priests. And there was also stress or the insistence on the themes of purity and holiness, especially for the holiness in the family of Israelites. Yes, and finally, God's presence was there upon the people and everyone, especially upon every Levite or every priestly class or every priest who administered the sacrament.
ಅದು ಪ್ರಿಯರ ವಿಶೇಷವಾಗಿ ಇಲ್ಲಿ ನಾವು ನೋಡುವಾಗ ಸ್ತುತಿ ಸ್ತೋತ್ರ ಬಲಿಯರ್ಪಣೆಯ ಆ ಒಂದು ನಿಯಮಗಳನ್ನು ಒಳಗೊಂಡ ಈ ಒಂದು ಯಾಜಕ ಕಾಂಡದಲ್ಲಿ ಅನೇಕ ರೀತಿಯಲ್ಲಿ ಇದು ಅವರಿಗೆ ಒಳಿತನ್ನು ತಂದಿತು. ಮಾತ್ರವಲ್ಲ, ಎರಡನೇದಾಗಿ ಅವರಿಗೆ ಪರಿಶುದ್ಧ ಮತ್ತು ಪಾವಿತ್ರತೆಯ ಜೀವನವನ್ನು ಕೊಟ್ಟಿತು. ಹೌದು ಪ್ರಿಯರೇ, ಎಷ್ಟು ನಾವು ನೋಡುತ್ತೇವೆ, ಪರಿಶುದ್ಧತೆ ಪಾವಿತ್ರತೆ ಇಲ್ಲದೆ ನಮ್ಮ ಜೀವನ ಸಾರ್ಥಕವಲ್ಲ, ಅಥವಾ ನಮ್ಮ ಜೀವನ ಸಮಾಧಾನ ಶಾಂತಿಯಿಂದ ಕೂಡಿದ್ದಲ್ಲ. ಹೌದು, ಆದ್ದರಿಂದ ಇಂದು ಪರಿಶುದ್ಧತೆ ಪಾವಿತ್ರತೆ ನಮಗೆ ಬೇಕಾಗಿದೆ. ಮತ್ತು ದೇವರ ಪ್ರಸನ್ನತೆ ವಿಶೇಷವಾಗಿ ಇವರ ಮೇಲಿತ್ತು, ಇವರ ಜೊತೆ ಇತ್ತು. ಇವರ ಜೊತೆ ಇದು ಪ್ರಸನ್ನತೆ ಜೊತೆಗಾರನಾಗಿ ಅಥವಾ ಜೊತೆಗಾರ್ತಿಯಾಗಿ ಇವರೊಂದಿಗಿತ್ತು. ಹೌದು, ಅದು ದೇವರ ಪ್ರಸನ್ನತೆ. ಅದರಂತೆ ಕೀರ್ತನೆಗಳು 44ರಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಅಲ್ಲಿ ನಾವು ಒಂದು ರಾಷ್ಟ್ರ ಮಟ್ಟದ ಬಿಕ್ಕಟ್ಟನ್ನು ನೋಡುತ್ತೇವೆ. ಏಕೆಂದರೆ ಯಾವಾಗ ಇಸ್ರಾಯೇಲರು ದೇವರಲ್ಲಿ ವಿಶ್ವಾಸ ಇಲ್ಲ, ಅಲ್ಲಿ ಅವರಿಗೆ ಅಪಜಯ ಉಂಟಾಗುತ್ತಿತ್ತು, ಪರಾಜಿತಗೊಳ್ಳುತ್ತಿದ್ದರು. Especially when Israelites did not believe, trust on God or in God, they were defeated in every battle that they fought. Yes, and secondly, there was confusion, anger among the Israelites and between the people, between the states. Yes, and today especially Psalm expresses the this confusion and anger between the people, and because of the selfish motives. Yes, and thirdly, they appeal to God's covenant. People, after first frustration and after devastation, they were turning towards God, and they were remembering the God's covenant to be renewed. Yes, ಆದ್ದರಿಂದ ಇಂದು ಈ ಒಂದು ಕೀರ್ತನೆ ವಿಶೇಷವಾಗಿ ದೇವರ ಕೊಟ್ಟಂಥ ವಾಗ್ದಾನವನ್ನು ನವೀಕರಿಸಲು ಈ ಕೀರ್ತನೆ ಪ್ರಯತ್ನಿಸುತ್ತಿದೆ. ಮಾತ್ರ ನಮಗೆ ಉಪಶಮನವನ್ನು ಕೊಡುತ್ತಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿರುವ ಗೊಂದಲವನ್ನು ಪರಿಹಾರ ಮಾಡಲು, ನಮ್ಮಲ್ಲಿರುವ ಕೋಪತಾಪವನ್ನು ನೀಗಿಸಲು ಈ ಒಂದು ಕೀರ್ತನೆ ನಮಗೆ ಒಂದು ಪರಿಹಾರದ ಕೀರ್ತನೆ ಆಗಿದೆ. ಅಷ್ಟು ಮಾತ್ರವಲ್ಲ, ಇದರಲ್ಲಿ ಇದ್ದಂಥ ಒಂದು ರಾಷ್ಟ್ರೀಯ ಇಕ್ಕಟ್ಟನ್ನು ಪರಿಹರಿಸಲು, ಇದ್ದಂಥ ಗೊಂದಲವನ್ನು ಜನರಲ್ಲಿ ಪರಿಹಾರ ಮಾಡಿ ಜನರಿಗೆ ಒಂದು ಆಧ್ಯಾತ್ಮಿಕ ಬದುಕನ್ನು ಕೊಂಡುಕೊಳ್ಳಲು ಈ ಒಂದು ಕೀರ್ತನೆ 44 ಸಹಾಯ ಮಾಡಿದೆ ಪ್ರಿಯರೇ. ಎಸ್, and today we learn from this episode that all of us have a new life. Like how Moses had a new life and new beginning with the presence of God. So we will have new life, and we should have a set of rules. We should be disciplined, and we should always work for the greater glory of God. ಆದ್ದರಿಂದ ಇಂದು ವಿಶೇಷವಾಗಿ ನಮ್ಮಲ್ಲಿ ಆ ಒಂದು ಜ್ಞಾನ, ನಮ್ಮಲ್ಲಿ ನಾವು ಹೊಸ ಮನುಷ್ಯರಾಗಬೇಕಂದ್ರೆ, ಹೊಸ ವ್ಯಕ್ತಿಗಳಾಗಬೇಕೆಂದರೆ, ಅಥವಾ ಹೊಸ ಕ್ರಿಸ್ತನಲ್ಲಿ ಹೊಸ ರೂಪಿಗಳಾಗಬೇಕೆಂದರೆ ನಾವು ನಿಯಮಗಳಿಂದ, ಶಿಸ್ತಿನಿಂದ, ವಿಶ್ವಾಸದಿಂದ ಕೂಡಿರಬೇಕು. ಅಲ್ಲಿ ನಮಗೆ ಯಾವಾಗಲೂ ಪರಿಶುದ್ಧತೆ, ಪಾವಿತ್ರತೆ, ದೇವರ ಪ್ರಸನ್ನತೆ ಹೇರಳವಾಗಿರುತ್ತದೆ. ಅದಕ್ಕಾಗಿ ಪ್ರಯತ್ನಿಸೋಣ, ಪ್ರಾರ್ಥಿಸೋಣ. ಆಮೆನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ